ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ? ತಾಂಡವ್ ಮಗಳಿಗೆ ಆಕ್ಸಿಡೆಂಟ್ ಆಗೋಯ್ತಾ? ಈ ಕಡೆ ಅರಿಶಿನ ಕುಂಕುಮ ಹೂ ಮುಡಿಸೋ ಶಾಸ್ತ್ರವಾಗ್ತದೆ. ಆ ಹೂ ಮುಡಿಸೋ ಶಾಸ್ತ್ರದಲ್ಲಿ ಈ ಕಡೆ ತಾಂಡವ್ ಏನಾದರೂ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ ಅಥವಾ ಕುಸುಮ ಅವರ ಆಗಮನವಾಗಿಬಿಡುತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ ಅಮ್ಮನ ಬಗ್ಗೆ ಎಷ್ಟೇ ಕೋಪ ಬೇಜಾರಿದ್ರು ಕೂಡ ಶ್ರೇಷ್ಠ ಒಂದು ಮಾತು ಹೇಳಿದ ತಕ್ಷಣ ಅವನು ಸೆಡ್ದು ಹೋಗ್ತಾನೆ. ನಿನ್ನ ಅಮ್ಮ ಬೇಕು ಅಂತ ಮಾಡಿದ್ದಾರೆ, ನಿಮ್ಮಮ್ಮ ತುಂಬಾ ಖತರ್ನಾಕಿದ್ದಾರೆ, ಪ್ಲ್ಯಾನ್ ಮಾಡಿ ದುಡ್ಡಿಸ್ಕೋಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಈ ಮಾತನ್ನ ಕೇಳ್ತಿದ್ದಾಗೆ ಸೆಡ್ದು ಹೋಗ್ತಾನೆ. ನನ್ನಮ್ಮ ನನ್ನ ನಡುವೆ ಎಷ್ಟು ಬೇಕಿದ್ರೂ ಇರಬಹುದು, ಆದರೆ ಯಾವತ್ತಿದ್ರೂ ನನ್ನಮ್ಮನೇ. ನನ್ನಮ್ಮನ ಬಗ್ಗೆ ಅವತ್ತೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮಾತಾಡಬೇಡ ಅಂತ. ನನ್ನಮ್ಮ ತುಂಬಾ ಒಳ್ಳೆಯವಳು ಅಂತ ಹೇಳ್ತಾನೆ. ಜೊತೆಗೆ ನಮ್ಮಮ್ಮ ಈ ರೀತಿ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಭಾಗ್ಯದಿಂದ. ಆ ಭಾಗ್ಯ ನಮ್ಮಮ್ಮನ ತಲೆ ತಿಂದಿದ್ದಾಳೆ. ಮದುವೆಗೆ ಮುನ್ನೇ ಅವಳು ನಮ್ಮಮ್ಮನ ಮ್ಯಾನಿಪ್ಯುಲೇಟ್ ಮಾಡಿದವಳು. ಅಂಥದ್ರಲ್ಲಿ ಇವಾಗ ನನ್ನ ಮನೇಲಿಲ್ಲ, ಮ್ಯಾನಿಪ್ಯುಲೇಟ್ ಮಾಡ್ದೆ ಇರ್ತಾಳೆ. ಇದಕ್ಕೆಲ್ಲ ಕಾರಣ ಅವಳು ಅಂದಾಗ ನೀನೇ ಹೇಳ್ತಿದ್ಯಲ್ವ ಎಲ್ಲದಕ್ಕೂ ಕಾರಣ ಭಾಗ್ಯ ಅಂತ ಹೇಳಿದ್ಮೇಲೆ ನೀನು ಜೀವನದಿಂದ ಅವಳನ್ನ ಹೊರಗಡೆ ಹಾಕು. ಆಗ ಅವಳು ಏನು ಮಾಡ್ತಾಳೆ? ನಿಂದಾರಿ ಕೂಡ ಸಲೀಸಾಗುತ್ತಲ್ವ, ಡಿವೋರ್ಸ್ ಕೊಟ್ಬಿಡು ಭಾಗ್ಯಗೆ ಅಂತ ಶ್ರೇಷ್ಠ ಹೇಳ್ತಾಳೆ. ಇದನ್ನು ನೆನೆಸ್ಕೊಂಡಿದ್ದೆ ತಡ. ಹೌದು ಶ್ರೇಷ್ಠ, ನೀನು ಹೇಳಿದ್ದು ನಿಜ. ನಾನು ತಾಳಿ ಕಟ್ಟಿದ್ದೀನಿ ಅನ್ನೋ ಅಹಂಕಾರ ಅಧಿಕಾರದಲ್ಲಿ ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ. ನನ್ನನ್ನು ನನ್ನ ಮನೆಯಿಂದನೇ ಆಚೆ ಹಾಕಿದ್ದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಾನು ನೆಮ್ಮದಿಯಾಗಿರಬೇಕು ಅಂದರೆ ಅವಳಿಗೆ ಡಿವೋರ್ಸ್ ಕೊಡೋದೇ ಸರಿ. ಖಂಡಿತ ಅವಳಿಗೆ ಡಿವೋರ್ಸ್ ಪೇಪರ್ನ ರೆಡಿ ಮಾಡಿಸಿ ಅವಳ ಮುಖಕ್ಕೆ ಎಸಿತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ಕುಸುಮ ಅವ್ರಿಗೆ ನಿದ್ರೆ ಬರ್ತಿಲ್ಲ. ಬಿಕಾಸ್ ತನ್ನ ಮಗ ತುಂಬ ಒಳ್ಳೆಯವನು ಅಂದ್ಕೊಂಡಿದ್ರು, ಬಟ್ ಇವತ್ತು ನನ್ನ ಮಗ ಒಳ್ಳೆಯವನಲ್ಲ, 4 ಜನ ನನ್ನ ಮಗನ ಬಗ್ಗೆ ಏನು ಮಾತಾಡ್ಬೋದು ಅನ್ನೋ ಆತಂಕ. ಹಾಗಾಗಿ ಅವ್ರಿಗೆ ನಿದ್ರೆ ಬರ್ತಾನೆ ಇಲ್ಲ. ಈ ಕಡೆ ಸುನಂದವ್ರಿಗೂ ಕೂಡ ನಿದ್ರೆ ಬರ್ತಿಲ್ಲ, ತನ್ನ ಮಗಳು ಜೀವನ ಯಾಕೆ ಈ ರೀತಿ ಆಗೋಯ್ತು ಅಂತ. ಹಾಗಾಗಿ ಇಲ್ಲಿ ಸುನಂದ ಭಾಗ್ಯ ಮಾತಾಡಬೇಕಿದ್ರೆ ಕುಸುಮ ಅವ್ರು ಕೂಡ ಬರ್ತಾರೆ. ಕುಸುಮವ್ರು ಕೂಡ ಬರ್ತಿದ್ದಾಗೆ ಈ ಕಡೆ ಸುನಂದವರು ಮಾತಾಡ್ತಿದ್ದಾರೆ. ಯಾಕೆ ವ್ಯಕ್ತಿಯಮ್ಮ ನೀವು ಈ ರೀತಿ ಎಲ್ಲ ಮಾಡಬೇಕಾಗಿತ್ತಾ? ನಾಜುಕ್ ತಂದನ್ನು ಮಾತಾಡಿ ಅವನ್ನ ಮನೆ ಕರ್ಕೊಂಡು ಬಂದಿದ್ರೆ ಒಳ್ಳೇದಾಗ್ತಿತ್ತಲ್ವ. ನೋಡಿ ಎಷ್ಟು ದಿನ ಚಿನ್ನ ಒಡವೆ ಅಂತ ನೀವು ಜೀವನ ಮಾಡ್ತೀರಾ. ನಿನ್ನೆ ಅವಳು ಅಡವಿಟ್ಟಿದ್ದಾಳೆ, ನೀವು ನಿಮ್ಮ ಗಂಡನ ಪೆನ್ಷನ್ ಅಮೌಂಟ್ ತಂದ್ಕೊಟ್ಟಿದ್ದೀರಾ. ಎಷ್ಟು ದಿನ ಅಂತ ಇದೆಲ್ಲ ನಡೆಯುತ್ತೆ? ಅವನು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ, ಇಷ್ಟೆಲ್ಲ ಕಷ್ಟ ಇರ್ತಿತ್ತ ಅಂತ ಕೇಳ್ತಾರೆ. ಹಾಗಂತ ಅವನು ಅತ್ತೆ ಅಂತ ಗೊತ್ತಾದ ಮೇಲೆ ಅವ್ನು ಕಾಲು ಹಿಡಿಬೇಕಿತ್ತ? ನನಗೆ ಯಾವತ್ತೂ ಕೂಡ ಅದು ಸಾಧ್ಯ ಇಲ್ಲ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ ಅಂತಾರೆ. ಜೊತೆಗೆ ಎಷ್ಟು ದಿನ ನೀವು ನೋಡ್ಕೋತೀರಾ ಅಂತ ಕೇಳ್ತಾರೆ. ನನ್ನ ಸೊಸೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ, ನಾನಿದ್ದೀನಿ ನನ್ನ ಸೊಸೆ ಮತ್ತು ಮೊಮ್ಮಕ್ಕಳಿಗೆ ಅಂತಾರೆ. ನಂತರ ಈ ಕಡೆ ಕುಸುಮರು ಕೋಪ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಕಡೆ ಭಾಗ್ಯ ಬಳಿ ಸುನಂದವರು ಮಾತನ್ನು ಮುಂದುವರಿಸಿ ಮಾತಾಡ್ತಿದ್ದಾರೆ. ನೋಡು ಭಾಗ್ಯ, ನಿಮ್ಮ ಅತ್ತೆ ಮಾವ ಎಷ್ಟು ದಿನ ಇದ್ದಾರೆ, ಅವ್ರಿಗೆ ಏಜ್ ಆಗಿದೆ. ಒಂದು ಗಂಡು ಅನ್ನೋದು ಒಂದು ಹೆಣ್ಮಗಳಿಗೆ ಅಗತ್ಯ ಇದೆ ಅಲ್ವಾ. ನೀನಾರು ಹೋಗಿ ಖುದ್ದು ಮಾತಾಡಿ ಬೇಡ್ಕೊಂಡು ಕರ್ಕೊಂಡು ಬಾ ಅಂತಾರೆ. ಏನಮ್ಮ ಮಾತಾಡ್ತಿದ್ಯಾ? ಅವರು ತುಂಬಾ ಬದಲಾಗಿದ್ದಾರಮ್ಮ. ಅವ್ರು ಸಹಜವಾಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅವ್ರಿಗೆ ಅತ್ತೆ ಪ್ರೀತಿ, ಅತ್ತೆ ಮನಸ್ಸು, ಮನೆ ಮೇಲಿನ ಗೌರವ ಪ್ರೀತಿ ಅರ್ಥ ಆದ ದಿನ ಅವರೇ ಬರ್ತಾರೆ. ನನ್ನ ಪ್ರೀತಿ ನಿಜ ಆಗಿದ್ದು, ಅತ್ತೆ ಕೊಟ್ಟಿರೋ ಸಂಸ್ಕಾರ ಸತ್ಯವೇ ಆಗಿದ್ದರೆ ಖಂಡಿತ ಅರ್ಥ ಮಾಡಿಕೊಂಡು ಅವರು ಮನೆಗೆ ಬಂದೇ ಬರ್ತಾರಮ್ಮ. ನಾನು ತುಂಬ ಬಾರಿ ಅವ್ರನ್ನ ಕಾಲಿಟ್ಕೊಂಡು ಕೂಡ ಕೇಳ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ ಅಂತ ಹೇಳಿದರು. ನೀನು ಹೇಳಿದ ಮಾತು ನಿಜ. ಒಂದು ಹೆಣ್ಮಗಳಿಗೆ ಗಂಡಿನ ಅವಶ್ಯಕತೆ ಇದೆ. ಹಾಗಂತ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಮೇಲ್ ಬಿದ್ದು ನಾವು ಕರ್ಕೊಂಡು ಬಂದು ಇಟ್ಕೊಳ್ಳೋಕ್ಕಾಗತ್ತಮ್ಮ? ಯಾಕೆ ಅರ್ಥ ಆಗ್ತಿಲ್ಲ ಇದು? ಅತ್ತೆ ಏನು ಹೇಳಿದ್ರು ಅದನ್ನು ಸರಿಯಾಗಿ ಹೇಳಿದ್ದಾರೆ ಅವರು. ನೀನು ಈ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಅತ್ತೆ ಹೇಳಿದ ಮಾತನ್ನು ನಾನು ಮೀರೋದಿಲ್ಲ ಅಮ್ಮ. ಅವತ್ತು ನಾನು ಮಾತು ಕೊಟ್ಟಿದ್ದೀನಿ, ಇನ್ನು ಯಾವತ್ತೂ ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ ನಾನು ಹೋಗಿ ಅವರೇ ಬರೋ ತನಕ ಅಂತ. ಆ ಮಾತಿಗೆ ನಾನು ಬದ್ಧವಾಗಿರ್ತೀನಿ, ಯಾವುದೇ ಕಾರಣಕ್ಕೂ ಅತ್ತೆ ಮಾತನ್ನ ಮೀರೋದಿಲ್ಲ ಅಂತ ಹೇಳ್ತಾಳೆ. ನಿಮಗೆ ಬೇಜಾರಾದರೆ ನಿಮ್ಮ ಮನೆಗೆ ಹೊರಡ್ಬೋದು ಅಂತ ಕೂಡ ನಿಷ್ಠುರವಾಗಿ ಮಾತಾಡ್ಬಿಡ್ತಾಳೆ ಭಾಗ್ಯ. ನಂತರ ಈ ಕಡೆ ತನ್ವಿಗೆ ಟ್ರಿಪ್ಗೆ ಹೋಗಬೇಕಾಗಿದೆ. ಮತ್ತೊಮ್ಮೆ ಬಂದು ಈ ಕಡೆ ಅಜ್ಜಿ ಬಳಿ ದುಡ್ಡು ಕೇಳೋಕ್ಕೆ ಮುಂದಾಗ್ತಾಳೆ. ಅದಕ್ಕೂ ಮುನ್ನ ರಾತ್ರಿ ಗುಂಡಣ್ಣ ಮತ್ತು ಅವಳಿಗೆ ಚಾಲೆಂಜ್ ಆಗುತ್ತೆ. ಚಾಲೆಂಜ್ ಆಗಿದ್ದೆ ಅಪ್ಪ ದುಡ್ಡು ಕೊಡೋದಲ್ಲ ಅಂತ ಗುಂಡಣ್ಣ, ಪಪ್ಪಂಗೆ ನಾನೆಂದರೆ ತುಂಬಾ ಇಷ್ಟ, ನಾನೇ ಫೇವ್ರೇಟ್, ಕೊಡ್ತಾರೆ ಅಂತ ತನ್ವಿ. ಫೈನಲಿ ಅದನ್ನು ಸಾಬೀತುಪಡಿಸ್ಬೇಕು ಅಂತ ಕಾಲ್ ಮಾಡ್ತಾಳೆ. ಬಟ್ ಕಾಲ್ ಮಾಡಿದ್ರಲ್ಲಿ ತಾಂಡವ್ ಪಿಕ್ ಮಾಡೋದಿಲ್ಲ, ಶ್ರೇಷ್ಠ ಪಿಕ್ ಮಾಡ್ತಾಳೆ, ಮಾತಾಡೋದಿಲ್ಲ, ಮೆಸೇಜ್ ಮಾಡ್ತಾಳೆ. ಆಗೋದಿಲ್ಲ ತನ್ವಿ ಪುಟ, ಐ ಲವ್ ಯು ಸೋ ಮಚ್, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಬಟ್ ನಿನ್ನಮ್ಮ ನಿನಗೆ ಸಹಾಯ ಮಾಡಬೇಡ ಅಂತಿದ್ದಾಳೆ ಅಂತ. ಇದರಿಂದಾಗಿ ತನ್ವಿಗೆ ತುಂಬ ಸಿಟ್ಟು ಬರುತ್ತೆ. ಈ ಕಡೆ ಗುಂಡಣ್ಣ ನಗ್ತಿದ್ದಾನೆ. ಗೊತ್ತಾಯ್ತಾ ಅಪ್ಪ ಹೇಗೆ ಅಂತ? ಅಮ್ಮಂಗೆ ನಾವಂದರೆ ಫೇವ್ರೇಟ್, ಅಪ್ಪಂಗೆ ನಾವಂದರೆ ಇಷ್ಟನೇ ಇಲ್ಲ ಅಂತ. ಹೌದು, ಅಪ್ಪ ಒಳ್ಳೆಯವರಲ್ಲ, ಚೀಚರ್, ಮೋಸ್ಕಾರ ಎಲ್ಲ ನಾಟಕ ಮಾಡ್ತಾರೆ ಅಂತ ಹೇಳ್ತಿದ್ದಾಳೆ.
ನಂತರ ಈ ಕಡೆ ತನ್ವಿಗೆ ತುಂಬ ಬೇಜಾರಾಗುತ್ತೆ. ಜೊತೆಗೆ ಬೆಳಿಗ್ಗೆ ಅಪ್ಪನ ಆಫೀಸ್ಗೆ ಹೋಗಿ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಹಾಗಾಗಿ ಅಜ್ಜಿ ಹತ್ರ ಮತ್ತೆ ಬಂದು ಕೇಳಿದಾಗ ಅಜ್ಜಿ ಇಲ್ಲ ಅಂದಾಗ ನನಗೆ ಗೊತ್ತದೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಅಪ್ಪನ ಆಫೀಸ್ಗೆ ಹೋಗಬೇಕು ಅಂತ ಅನ್ಕೋತಿದ್ದಾಳೆ. ಫೈನಲಿ ಇಲ್ಲಿ ತಾಂಡವ್ ಹಾಗೆ ಶ್ರೇಷ್ಠಾಗೆ ಇಬ್ರಿಗೂ ಕೂಡ ಅರಿಶಿನ ಕುಂಕುಮ ಶಾಸ್ತ್ರ ಮಾಡಬೇಕು, ಹೂ ಮುಡ್ಸೋ ಶಾಸ್ತ್ರ ಅಂತ ಶ್ರೇಷ್ಠ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಆ ವಿಶ್ವನ ತಾಂಡವ್ಗೂ ಕೂಡ ತಿಳಿಸ್ತಾರೆ. ತಾಂಡವ್ ಕೂಡ ಖುಷಿಯಿಂದ ಒಪ್ಕೋತಾನೆ. ಅಷ್ಟೇ ಮಾತ್ರ ಅಲ್ಲ, ಆ ಒಂದು ವಿಷಯಕ್ಕೋಸ್ಕರ, ಆ ಒಂದು ಸಂಭ್ರಮಕ್ಕೋಸ್ಕರ ಅವನು ಶ್ರೇಷ್ಠರ ಜೊತೆ ಸೇರಿಕೊಂಡು ಶಾಪಿಂಗ್ ಕೂಡ ಮಾಡ್ತಿದ್ದಾನೆ. ಶಾಪಿಂಗ್ ಮಾಡ್ತಿರೋದಷ್ಟೇ ಅಲ್ಲ, ಈ ಕಡೆ ಮಹೇಶ್ ಹಾಗೆ ಸುಂದರಿ ಕೂಡ ಬಂದು ಶಾಪಿಂಗ್ ಮಾಡೋಕ್ಕೆ ಬಂದಾಗ ಸೆಟ್ ಮಾಡ್ಕೋತಾನೆ ತಾಂಡವ್. ಬಟ್ ಶ್ರೇಷ್ಠನೇ ಅವನನ್ನು ಸುಮ್ಮನಿರಿಸ್ತಾಳೆ. ಜೊತೆಗೆ ಇಲ್ಲಿ ಅವ್ರಿಗೂ ಕೂಡ ಶಾಪಿಂಗ್ ಮಾಡಬೇಕಾಗತ್ತೆ. ನಂತರ ಈ ಕಡೆ ಇಷ್ಟು ದಿನ ಕೆ ಜಿ ಲೆಕ್ಕ ಹಾಕ್ತದಂಥ ಕುಸುಮ ಅವರು ಈ ಕಡೆ ಒಂದು ದಿನಸಿ ಸಾಮಾನ ಬರೆಸ್ಬೇಕಿದ್ರೆ 1/4 kg, ಅರ್ಧ kg, ಇಲ್ಲ ಇದು ಬೇಕೇ ಆಗಿಲ್ಲ ಅಂತೆಲ್ಲ ಬರೆಸ್ತಿದ್ದಾರೆ. ಇದರಿಂದಾಗಿ ಭಾಗ್ಯಕ್ಕೂ ಕೂಡ ತುಂಬಾ ಹರ್ಟ್ ಆಗುತ್ತೆ. ಬಟ್ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತದ. ಈ ಕಡೆ ಮತ್ತೆ ಸುನಂದ ಅವ್ರು ಬಂದು, ನೋಡಿ ವ್ಯಕ್ತಿ ಅಮ್ಮ, ನಿಮ್ಮ ಬಾಯಲ್ಲಿ ಯಾವಾಗಲೂ 25 kg ಅಕ್ಕಿ, 10 kg ಬೇಳೆ, 4-5 kg ಕಡಿಮೆ ಯಾವುದೇ ಕಾಳನ್ನ ಕೂಡ ಬಳಸ್ತಿರ್ಲಿಲ್ಲ. ಆದರೆ ಇವತ್ತು ತೂಕ ಬಂಡ ಮಾಡಿ ಬಳಸ್ತಿದ್ದೀರಾ. ನಿಮ್ಮಿಂದ ಈ ಮಾತನ್ನ ಕೇಳೋದು ಕಷ್ಟ ಆಗ್ತದೆ. ಇದೆಲ್ಲ ಆಗತ್ತೆ, ಅಳಿಮಯ ಇಲ್ಲದೆ ಇರೋದ್ರಿಂದ ಅವ್ರು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ. ಅದಕ್ಕೆ ಹೇಳಿದ್ದು ನಾನು ನಿಮಗೆ, ಈ ರೀತಿ ನಡ್ಕೊಂಡು ಮಾತಾಡಿ ಇದು ಮಾಡೋದನ್ನ ಬಿಟ್ಟು ನಾಜೂಕ್ತನದಿಂದ ಮಾತಾಡಿದ್ರೆ ನಿಮ್ಮ ಮಗ ಮನೆಗೆ ಬಂದಿರ್ತಿದ್ರು, ಇಂಥ ಪರಿಸ್ಥಿತಿ ಏನೂ ಇರ್ತಿರ್ಲಿಲ್ಲ ಅಂತ ಮತ್ತೆ ಅದೇ ಮಾತುಗಳು ಕುಸುಮವ್ರು ಆಡ್ತಾರೆ. ಅದು ಸಾಧ್ಯವೇ ಇಲ್ಲ. ಅವನಿಗೆ ಬೇಕಿದ್ರೆ ಅವನೇ ಬರಬೇಕು. ನಾನಾಗ ಅವನ್ನ ಕಳಿಸಿಲ್ಲ. ಅವನೇ ಹೆಂಡತಿ ಮಕ್ಕಳು ಬೇಡ ಅಂತ ಹೋದ ಮೇಲೆ ನಾವು ಅವನ್ನ ಫೋರ್ಸ್ಫುಲಿ ಕರ್ಕೊಂಡು ಬಂದು ಇರಿಸ್ಕೊಳ್ಳೋಕೆ ಸಾಧ್ಯ ಆಗತ್ತಾ ಅಂತ. ಜೊತೆಗೆ ಈ ಕಡೆ ಭಾಗ್ಯ ಹತ್ರ ಕುಸುಮವ್ರು ಒಂದು ಮಾತನ್ನು ತೋಡ್ಕೊಂಡಿರ್ತಾರೆ. ನಿಮ್ಮ ಮಾವ ಬರ್ತಿದ್ದಾಗೆ ಏನು ಹೇಳೋದು, ಏನು ಮಾಡೋದು, ಆ ಒಂದು ಭಯ ಕೂಡ ಅವ್ರಿಗಿದೆ. ಫೈನಲಿ ಇಲ್ಲಿ ಕುಸುಮ ಅವ್ರ ಗಂಡ ಇನ್ನೂ ಕೂಡ ಬಂದಿಲ್ಲ. ಜೊತೆಗೆ ಆ ಕಡೆ ಶ್ರೇಷ್ಠ ಮದುವೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಶ್ರೇಷ್ಠ ತಂದೆ ತಾಯಿ ಹೂ ಮುಡ್ಸೋ ಶಾಸ್ತ್ರಕ್ಕೆ ಎಲ್ಲ ರೀತಿ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈ ಕಡೆ ತಾಂಡವ್ ತರುಣ್ ಆಗಿ ಮಹೇಶ್ ಹಾಗೆ ಸುಂದರಿ ಜೊತೆ ಶ್ರೇಷ್ಠ ಮನೆಗೆ ಹೋಗಬೇಕಾಗಿದೆ. ಶ್ರೇಷ್ಠ ಕೂಡ ಹೂ ಮುಡ್ಸೋ ಶಾಸ್ತ್ರಕ್ಕೆ ಅವಳ ಊರಿಗೆ ಹೋಗಬೇಕಾಗಿದೆ. ಜೊತೆಗೆ ಈ ಒಂದು ಹೂ ಮುಡ್ಸೋ ಶಾಸ್ತ್ರಕ್ಕೆ ಆ ಕಡೆ ಶ್ರೇಷ್ಠ ತಂದೆ ತಾಯಿ ಕುಸುಮ ಅವ್ರನ್ನ ಇನ್ವೈಟ್ ಮಾಡ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ. ಈ ಒಂದು ಹೂ ಮುಡ್ಸೋ ಶಾಸ್ತ್ರನ ಸುಮ್ಮನೆ ತಂದಿಲ್ಲ. ಆ ಒಂದು ಹೂ ಮುಡ್ಸೋ ಶಾಸ್ತ್ರದ ಜೊತೆಗೆ ಯಾವುದೋ ಒಂದು ವಿಶ್ವಕ್ಕೆ ಲಿಂಕ್ ಕೊಟ್ಟು ಶುರು ಮಾಡೋದು ಖಂಡಿತ ಕಾಣಿಸ್ತಾ ಇದೆ. ಹಾಗಿದ್ರೆ ಏನು ಮಾಡೋಕೆ ಹೊರಟಿದೆ ಈ ಕಥೆಯಲ್ಲಿ? ಜೊತೆಗೆ ಈ ಕಡೆ ಕುಸುಮ ಹಾಗೆ ಭಾಗ್ಯಗೆ ಇನ್ವಿಟೇಷನ್ ಬರ್ತಿದ್ದಾಗೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೂಡ ಕುಸುಮ ಭಾಗ್ಯ ಆ ಒಂದು ಹೂ ಮುಡ್ಸೋ ಶಾಸ್ತ್ರನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾರಾ. ಅಲ್ಲಿ ಹೋದಾಗ ಏನೆಲ್ಲ ಆಗಬಹುದು, ತಾಂಡವ್ ಸಿಕ್ಕಾಕೊಂಡ್ಬಿಡ್ತಾನ, ಹೇಗೆ ತಪ್ಪಿಸ್ಕೋಬಹುದು ಇವರಿಂದ? ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.